ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 12 ಸೆಪ್ಟೆಂಬರ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸ್ವಚ್ಛ ವಾಯು ದಿವಸ್ ಎಂದು ಕರೆಯಲ್ಪಡುವ ನೀಲಿ ಆಕಾಶಕ್ಕಾಗಿ ಶುದ್ಧ ಗಾಳಿಯ 5ನೇ ಅಂತಾರಾಷ್ಟ್ರೀಯ ದಿನವನ್ನ ಯಾವ ದಿನಾಂಕದಂದು ಆಚರಣೆ ಮಾಡಿದರು? ಈ ವಾರದ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸರಿಯಾದ ಉತ್ತರ 7 ಸೆಪ್ಟೆಂಬರ್ 2024. ರಾಜಸ್ಥಾನದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 7ನೇ ಸೆಪ್ಟೆಂಬರ್ 2024ರಂದು ಜೈಪುರದಲ್ಲಿ ನೀಲಿ ಆಕಾಶಕ್ಕಾಗಿ ಅಂತಾರಾಷ್ಟ್ರೀಯ ಶುದ್ಧ ಗಾಳಿ ದಿನವನ್ನು ಆಚರಣೆ ಮಾಡಿತು. ಇದು ಅದರ 5ನೇ ಆವೃತ್ತಿಯಾಗಿದೆ. ಈ ದಿನವನ್ನ ಭಾರತದಲ್ಲಿ ಸ್ವಚ್ಛ ವಾಯು ದಿವಸ್ ಅಂತ ಕೂಡ ಆಚರಣೆ ಮಾಡ್ತಾರೆ. ಇದರೊಂದಿಗೆ ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಅಪೆಕ್ಸ್ ಸಮಿತಿಯ 4ನೇ ಸಭೆಯನ್ನ ನಡೆಸಿದ್ರು. ವಿಶ್ವಸಂಸ್ಥೆ ಸೆಪ್ಟೆಂಬರ್ 7, 2029ರಂದು ಈ ದಿನವನ್ನ ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಮಾಡಿತ್ತು. ಪ್ರತಿ ವರ್ಷ ಒಂದೊಂದು ಥೀಮನ್ನ ಇಡ್ತಾರೆ ಮತ್ತು ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಶುದ್ಧ ಗಾಳಿಯಲ್ಲಿ ಹೂಡಿಕೆ ಮಾಡಿ ಅನ್ನೋದು 2024ರ ಸ್ವಚ್ಛ ವಾಯು ದಿವಸ್ನ ಥೀಮ್ ಆಗಿದೆ. 7 ಸೆಪ್ಟೆಂಬರ್ 2024ರಂದು 5ನೇ ಆವೃತ್ತಿಯನ್ನ ಆಚರಣೆ ಮಾಡಿದ್ದಾರೆ. ಮುಂದೆ ಹೋಗೋ ಮುಂಚೆ ನಿಮ್ಗೇನಾದ್ರು ಆಗಸ್ಟ್ ತಿಂಗಳ ಕರೆಂಟ್ ಅಫೇರ್ಸ್, ಜನವರಿಯಿಂದ ಡಿಸೆಂಬರ್ 2023ರ ಕರೆಂಟ್ ಅಫೇರ್ಸ್, ಜನವರಿಯಿಂದ ಆಗಸ್ಟ್ ತಿಂಗಳ ಕರೆಂಟ್ ಅಫೇರ್ಸ್, ಇಲ್ಲ ಕಂಬೈನ್ ಆಗಿ ಕಳೆದ 20 ತಿಂಗಳ ಕರೆಂಟ್ ಅಫೇರ್ಸ್ ಏನಾದ್ರು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇಲ್ಲಿ QR ಕೋಡನ್ನು ಕೊಡಲಾಗಿದೆ. ನಿಮ್ಗೆ ಯಾವ್ದು ಬೇಕು ಪ್ರಿಫರಬಲಿ ನೋಡ್ಕೊಳ್ಳಿ. ಪೇಮೆಂಟನ್ನು ಮಾಡಿ sbk1857@gmail.com ಅನ್ನೋ ಇಮೇಲ್ಗೆ ಕಳಿಸಿದ್ರೆ ಸಾಫ್ಟ್ ಕಾಪಿಯನ್ನು ನಿಮಗೆ ಆ ಇಮೇಲ್ಗೆ ವಾಪಸ್ಸು ನೋಟ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಇತ್ತೀಚೆಗೆ ಟೈಬನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಅಲ್ಜೇರಿಯಾ. 2024ರ ಅಲ್ಜೇರಿಯಾ ಅಧ್ಯಕ್ಷ ಚುನಾವಣೆಯಲ್ಲಿ 78 ವರ್ಷದ ವಯಸ್ಸಿನ ಅಧ್ಯಕ್ಷ ಟೈಬನ್ ಭಾರೀ ಗೆಲುವಿನೊಂದಿಗೆ ಮರು ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಾಧಿಕಾರದ ಮುಖ್ಯಸ್ಥ ಮೊಹಮ್ಮದ್ ಚಾಫ್ಸಿ ಪ್ರಕಾರ 94.65 ಮತಗಳನ್ನು ಪಡೆಯುವ ಮೂಲಕ ಅವರು ಆಯ್ಕೆಯಾಗಿರ್ತಾರೆ. ಇದರೊಂದಿಗೆ ಟೈಬನ್ ಅವರು 2ನೇ 5 ವರ್ಷಗಳ ಅವಧಿಗೆ ಅಲ್ಜೇರಿಯಾ ದೇಶದ ಅಧ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಾರೆ. ಈ ಮೊದಲು 2019ರಲ್ಲಿ ಮೊದಲನೇ ಬಾರಿಗೆ ಅವರು ಆಯ್ಕೆಯಾಗಿದ್ರು. ಸ್ವಚ್ಛ ವಾಯು ಸರ್ವೇಕ್ಷಣ 2024ರಲ್ಲಿ ಯಾವ ನಗರ ಮೊದಲ ಸ್ಥಾನ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಸೂರತ್. ಈ ಹಿಂದೆ 13ನೇ ಸ್ಥಾನದಲ್ಲಿದ್ದ ಸೂರತ್ ಭಾರತಾದ್ಯಂತ 131 ನಗರಗಳ ಪಟ್ಟಿಯಲ್ಲಿ ಸ್ವಚ್ಛ ವಾಯು ಸಮೀಕ್ಷೆ SBS ಅಂತ ಕರಿತೀವಿ, ಇದರಲ್ಲಿ ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ. ನಗರ 200 ಅಂಕಗಳಿಗೆ 194 ಅಂಕಗಳನ್ನು ಗಳಿಸುವ ಮೂಲಕ ಈ ಬಾರಿ ಅಗ್ರಸ್ಥಾನವನ್ನ ತಂದಾಗಿಸ್ಕೊಂಡಿದೆ. ಜೈಪುರದಲ್ಲಿ ನಡೆದ ಸಮಾರಂಭದಲ್ಲಿ ಸೂರತ್ಗೆ 1.5 ಕೋಟಿ ರೂಪಾಯಿ ಟ್ರೋಫಿ ಮತ್ತು ಪ್ರಮಾಣ ಪತ್ರದೊಂದಿಗೆ ರಾಷ್ಟ್ರೀಯ ಸ್ವಚ್ಛ ವಾಯು ನಗರ ಅಂತ ಘೋಷಣೆ ಮಾಡಲಾಯಿತು. ಸರ್ಕಾರವು ಪ್ರಾರಂಭಿಸಿರುವ ಸ್ವಚ್ಛ ವಾಯು ಸರ್ವೇಕ್ಷಣ ಗಾಳಿಯ ಕಣಗಳಲ್ಲಿ 30% ಕಡಿತದ ಗುರಿಯನ್ನು ಹೊಂದಿದ್ದು, ತ್ಯಾಜ್ಯ ನಿರ್ವಹಣೆ, ಧೂಳು ಹೊರಸೂಸುವಿಕೆ ಮತ್ತು ಸಾರ್ವಜನಿಕ ಅರಿವಿನ ಆಧಾರದ ಮೇಲೆ ಆ ನಗರಗಳಿಗೆ ಮೌಲ್ಯಮಾಪನ ಮಾಡಿ ಅಂಕಗಳನ್ನು ನೀಡಲಾಗುತ್ತೆ. ಅದರ ಆಧಾರದ ಮೇಲೆ ಅತ್ಯುತ್ತಮ ನಗರ ಒಂದು ಪ್ರಶಸ್ತಿ, ಅತ್ಯುತ್ತಮ ರಾಷ್ಟ್ರೀಯ ಸ್ವಚ್ಛ ವಾಯು ನಗರ ಒಂದು ಟ್ರೋಫಿಯನ್ನ ನೀಡಲಾಗುತ್ತೆ. ಈ ಬಾರಿ ಕಳೆದ ಬಾರಿ 13ನೇ ಸ್ಥಾನದಲ್ಲಿದ್ದಂಥ ಸೂರತ್ ಈ ಬಾರಿ ಅಗ್ರಸ್ಥಾನವನ್ನ ಈ ಒಂದು ಶ್ರೇಯಾಂಕದಲ್ಲಿ ಕಾಯ್ದುಕೊಂಡಿದೆ. ಇತ್ತೀಚೆಗೆ ಸಂಶೋಧಕರ ಗುಂಪು ಯಾವ ರಾಜ್ಯದಲ್ಲಿ ಮಿರಿಸ್ಟಿಕಾ ಜೌಗು ಅರಣ್ಯವನ್ನ ಕಂಡುಹಿಡಿದಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಕುಮ್ರಾಲ್ನಲ್ಲಿ ಸ್ಥಳೀಯ ಸಮುದಾಯದಿಂದ ಸಂರಕ್ಷಿಸಲ್ಪಟ್ಟಿರುವ ಮಿರಿಸ್ಟಿಕಾ ಜೌಗು ಅರಣ್ಯವನ್ನ ಸಂಶೋಧಕರು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಮಿಸ್ಟರಿಕಾ ಜೌಗು ಪ್ರದೇಶಗಳು ಸಿಹಿ ನೀರಿನ ಆವಾಸ ಸ್ಥಾನಗಳಾಗಿವೆ. ಇದು ಮಿಸ್ಟರಿಕೇಸಿ ಕುಟುಂಬದಿಂದ ನಿತ್ಯ ಹರಿದ್ವರ್ಣ ಮರಗಳಿಂದ ಪ್ರಾಬಲ್ಯವನ್ನು ಹೊಂದಿರುತ್ತೆ. ಈ ಜೌಗು ಪ್ರದೇಶಗಳು 140 ಮಿಲಿಯನ್ ವರ್ಷಗಳ ಪ್ರಾಚೀನ ಮೂಲದ ಕಾರಣದಿಂದಾಗಿ ಜೀವಂತ ಪಳೆಯುಳಿಕೆಗಳು ಅಂತ ಇದನ್ನ ಕರೀತಾರೆ. ಅವು ನೀರಿನಿಂದ ತುಂಬಿದ ಮಣ್ಣಿನಿಂದ ಚಾಚಿಕೊಂಡಿರುವ ದೊಡ್ಡ ಬೇರುಗಳನ್ನು ಹೊಂದಿದ್ದು, ವರ್ಷ ಪೂರ್ತಿ ಪ್ರವಾಹದಲ್ಲಿ ಉಳಿದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಮೇಘಾಲಯದಲ್ಲೂ ಕೂಡ ಇವು ಕಂಡುಬರುತ್ತವೆ. ಈ ಜೌಗು ಪ್ರದೇಶದ ಕಣಿವೆಯ ಆಕಾರ ಭಾರಿ ಮಳೆ ಮತ್ತು ನೀರಿನ ಲಭ್ಯತೆ ಮೇಲೆ ಅವಲಂಬನೆ ಆಗಿರುತ್ತೆ.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತ ಐಎನ್ಎಸ್ ಮಲ್ಪೆ ಮತ್ತು ಐಎನ್ಎಸ್ ಮುಲ್ಕಿ ಯಾವ ರೀತಿಯ ವರ್ಗಕ್ಕೆ ಸೇರಿವೆ? ಸರಿಯಾದ ಉತ್ತರ ಆಪ್ಷನ್ 3 ಮಾಹೆ. ಆಳವಿಲ್ಲದ ನೀರಿನ ಕಾರ್ಯಾಚರಣೆ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಿಸಬಲ್ಲ ಮಲ್ಪೆ ಮತ್ತು ಮುಲ್ಕಿ ಎಂಬ 2 ಜಲಾಂತರ್ಗಾಮಿ ನಿಗ್ರಹ ಯುದ್ಧ ನೌಕೆಗಳನ್ನು ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಲಾಗಿದೆ. ಕೊಚ್ಚಿಯ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಈ ಯುದ್ಧ ನೌಕೆಗಳು ಕಾರ್ಯಾಚರಿಸುವ ಮೂಲಕ ನೌಕಾಪಡೆಯ ಸೇವೆಗಳನ್ನು ಪ್ರಾರಂಭ ಮಾಡಿವೆ. ಈ 2 ಯುದ್ಧ ನೌಕೆಗಳು 8 ಜಲಾಂತರ್ಗಾಮಿ ವಿರೋಧಿ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಿಸಬಲ್ಲ ಹಡಗುಗಳ ಯೋಜನೆಯ ಭಾಗವಾಗಿ ನಿರ್ಮಿಸಲಾದ 4ನೇ ಮತ್ತು 5ನೇ ಹಡಗುಗಳಾಗಿವೆ. ಭಾರತೀಯ ರಕ್ಷಣಾ ಸಚಿವಾಲಯ ಮತ್ತು ಸಿಎಸ್ಎಲ್ ಏಪ್ರಿಲ್ 30, 2019ರಂದು ಒಪ್ಪಂದಕ್ಕೆ ಸಹಿ ಹಾಕಿದ ಭಾಗವಾಗಿ ಇವುಗಳು ಈಗ ನೌಕಾಪಡೆಯನ್ನ ಸೇರ್ಕೊಂಡಿರ್ತವೆ. ಇತ್ತೀಚೆಗೆ ಯಾವ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 101ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ನೇಪಾಳ. ನೇಪಾಳವು ಐಎಸ್ಎಯ ಪೂರ್ಣ ಸದಸ್ಯವಾಗಿ ಸೇರುವ ಮೂಲಕ ಈ ಒಂದು ಒಕ್ಕೂಟದ 101ನೇ ದೇಶವಾಗಿ ಸೇರ್ಪಡೆಗೊಂಡಿದೆ. ನೇಪಾಳವು ತನ್ನ ಅಂಗೀಕಾರದ ಸಾಧನವನ್ನು ನವದೆಹಲಿಯಲ್ಲಿ ಐಎಸ್ಎಗೆ ಹಸ್ತಾಂತರ ಮಾಡಿದೆ. ನೇಪಾಳದ ಡಾಕ್ಟರ್ ಸುರೇಂದ್ರ ಥಾಪಾ ಮತ್ತು ಭಾರತದ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ಸಿಂಗ್ ನಡುವೆ ನಡೆದಂತಹ ಸಭೆಯ ಸಂದರ್ಭದಲ್ಲಿ ಇದನ್ನು ಮಾಡಲಾಗಿದೆ. ಐಎಸ್ಎ ಸೌರ ಶಕ್ತಿ ತಂತ್ರಜ್ಞಾನಗಳ ಬಳಕೆಯನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕೃತವಾಗಿರುವ ಸಹಕಾರಿ ವೇದಿಕೆಯಾಗಿದೆ. ಈ ದಿನದ ಒಂದಿಷ್ಟು ವಿಷಯಗಳನ್ನು ಇವಾಗ ನೋಡೋಣ. ದಿನದ ವಿಶೇಷಗಳು. ಸೆಪ್ಟೆಂಬರ್ 12 2ನೇ ದುಂಡು ಮೇಜಿನ ಸಮ್ಮೇಳನ ನಡೆದಂತಹ ಸಮಯ. ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು SS ರಜಪೂತನ ನೌಕೆಯಲ್ಲಿ 1931ರಲ್ಲಿ ಲಂಡನ್ ನಗರವನ್ನು ತಲುಪಿದಂಥ ದಿನ ಇದಾಗಿದೆ. ಇನ್ನು ಜನ್ಮದಿನ 1951ರಲ್ಲಿ ರವೀಂದ್ರ ಪುರಸ್ಕಾರವನ್ನು ಪಡೆದ ಬಂಗಾಳಿ ಭಾಷೆಯ ಬರಹಗಾರರಾದ ಭೂತಿಭೂಷಣ್ ಬಂಡೋಪಾಧ್ಯಾಯ ಅವರ ಜನ್ಮದಿನ ಆಗಿದೆ. 1894ರಲ್ಲಿ ಇವರು ಬೆಂಗಾಲ್ ಪ್ರೆಸಿಡೆನ್ಸಿಯ ಮುರತಿಪುರದಲ್ಲಿ ಜನಿಸಿದ್ರು. ಇವರ ಅತ್ಯಂತ ಪ್ರಸಿದ್ಧ ಕೃತಿಗಳು ಆತ್ಮಚರಿತ್ರೆಯ ಕಾದಂಬರಿಗಳು ಪತೇರ್ ಪಾಂಚಾಲಿ, ಚಾದರ್ ಪಾಹರ್, ಅರಣ್ಯಕ್, ಅಪರಾಜಿತಾವ್ ಇವೆಲ್ಲ ಇವರ ಪ್ರಮುಖವಾದ ಕತೆ ಕಾದಂಬರಿಗಳು. ಒಂದು ವರ್ಷದಲ್ಲಿ 5 ಖಂಡಗಳ ಸಾಗರಗಳನ್ನು ಈಜಿದ ಏಕೈಕ ವ್ಯಕ್ತಿ. ಇವುಗಳಲ್ಲಿ ಪಾಕ್ ಜಲಸಂಧಿ, ಡಾರ್ಡನೆಲ್ಲೆಸ್, ಬಾಸ್ಟರಸ್, ಜಿಬ್ರಾಲ್ಟರ್ ಮತ್ತು ಪನಾಮಾ ಕಾಲುವೆ ಸಂಪೂರ್ಣ ಉದ್ದಕ್ಕೂ ಈಜುವ ಮೂಲಕ ಈ ವಿಶಿಷ್ಟ ಸಾಧನೆ ಮಾಡಿ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಸೇರಿದ ವಿಶ್ವದ ಶ್ರೇಷ್ಠ ದೂರದ ಈಜುಗಾರ ಎಂಬ ಸ್ಥಾನವನ್ನು ಗಳಿಸಿದ ಮಿಹಿರ್ ಸೇನ್ 1960ರಲ್ಲಿ ಡಾರ್ಡನೆಲ್ಲೆಸ್ ಜಲಸಂಧಿಯನ್ನು ದಾಟಿದ್ರು ಈ ದಿನ ವಿಶೇಷವಾಗಿ. ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಅಮೆರಿಕ ದೇಶದ ಕೃಷಿಶಾಸ್ತ್ರಜ್ಞ, ಮಾನವತಾವಾದಿ, ನೊಬೆಲ್ ಪ್ರಶಸ್ತಿ ವಿಜೇತರಾದ ನರ್ಮನ್ ಡೊರ್ಲಾಂಗ್ 2009ರ ಸೆಪ್ಟೆಂಬರ್ 12ರಂದು ನಿಧನರಾಗಿದ್ರು. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇವತ್ತಂತೂ. ಕರ್ನಾಟಕ ಜಾನಪದ ಪರಿಷತ್ತಿನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಪ್ರೊಫೆಸರ್ ಬೋರಲಿಂಗಯ್ಯನವರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ಶ್ರೀ ರಾಮಚಂದ್ರಶೇಖರರವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅವರ ರಾಜೀನಾಮೆಯಿಂದ ಆ ಒಂದು ಹುದ್ದೆ ತೆರವಾಗಿತ್ತು. ಇತ್ತೀಚೆಗೆ ಪರಿಷತ್ತಿನ ಕೇಂದ್ರ ಕಚೇರಿಯಲ್ಲಿ ನಡೆದ ಆಡಳಿತ ಸಭೆಯಲ್ಲಿ ಬೋರಲಿಂಗಯ್ಯ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸೊ ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಅಧ್ಯಕ್ಷರು ಯಾರು? ಪ್ರೊಫೆಸರ್ ಬೋರಲಿಂಗಯ್ಯನವರು. ಇನ್ನು ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಜೈಪುರ, ಭೋಪಾಲ, ದೆಹಲಿ, ಲಕ್ನೋ. ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಾಟ್ಸಪ್ ಚಾನಲನ್ನು ಸೇರ್ಕೋಬಹುದು. ಮುಂಬರುವ ದಿನಗಳಲ್ಲಿ ನಿಮಗೆ ಎಲ್ಲ ಕ್ಲಾಸ್ ನೋಟ್ಸ್ಗಳು ಅಲ್ಲೇ ಸಿಗ್ತಾ ಹೋಗ್ತವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಟೆಲಿಗ್ರಾಮ್ ಗ್ರೂಪ್ದು ಕೂಡ ಲಿಂಕ್ ಇದೆ, ಜಾಯ್ನ್ ಆಗ್ಬೋದು. ಇನ್ನು ನೋಟ್ಸ್ಗಳನ್ನ ಪೇಯ್ಡ್ PDF ಪರ್ಚೇಸ್ ಮಾಡೋಂಗಿದ್ರೆ ವಿಡಿಯೋದ ಪ್ರಾರಂಭದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ಗೆ ಹೋದರೆ ಅಲ್ಲೂ ಕೂಡ ಪಿನ್ ಕಾಮೆಂಟಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ಎಲ್ಲರಿಗೂ ಧನ್ಯವಾದಗಳು.